ಮಧ್ಯಾಹ್ನ 1 ಗಂಟೆಯವರೆಗೆ 38.23% ಮತದಾನ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಗರಿಷ್ಠ 48% ಮತದಾನ ಆಗಿರುವಂತದ್ದು. ಬೆಂಗಳೂರು ಕೇಂದ್ರದಲ್ಲಿ ಕನಿಷ್ಠ 30% ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ. ಹಾಸನ 41%, ಮಂಡ್ಯ 41%, ಮೈಸೂರು 42% ಮತದಾನ ಆಗಿದೆ. ತುಮಕೂರನ್ನ ನಾವು ನೋಡ್ತಾ ಹೋಗೋದಾದ್ರೆ 42%, ಉಡುಪಿಯಲ್ಲೂ ಕೂಡ 42% ಆಗಿದೆ. ಮಧ್ಯಾಹ್ನ 1 ಗಂಟೆಯವರೆಗೂ ಆಗಿರುವಂತಹ ಮತದಾನದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಗರಿಷ್ಠ 48% ಮತದಾನ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಕನಿಷ್ಠ 30% ಮತದಾನ ಆಗಿರುವಂತದ್ದು. ಇನ್ನೂ ಕೂಡ ಮತದಾನ ಆಗೋದು ಬ್ಯಾಲೆನ್ಸ್ ಇದೆ. ತುಮಕೂರಲ್ಲಿ 42%, ಉಡುಪಿಯಲ್ಲಿ 46% ಆಗಿದೆ. ಇಲ್ಲಿಯವರೆಗೂ ನಾವು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಉಡುಪಿಯೇ ಅತಿ ಹೆಚ್ಚು ಮತದಾನ ಆಗಿರೋದು ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಈಗ 48% ಆಗಿರೋದು ಮತದಾನ ಆಗಿರೋದು ಕಂಡು ಬರ್ತಾ ಇರುವಂತಹ ಮಾಹಿತಿ, ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಹಕ್ಕನ್ನ ಚಲಾಯಿಸಬೇಕು, ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಗಡೆ ಬಂದು, ಬಿಸಿಲಿದೆ ಹೌದು, ಬಟ್ ಆದರೆ ನಮ್ಮ ಹಕ್ಕನ್ನ ನಾವು ಚಲಾವಣೆ ಮಾಡಬೇಕು. ಮತದಾನ ಹೆಚ್ಚಾಗಲಿ ಅಂತ ಹೇಳಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದರೂ ಕೂಡ ಇನ್ನೂ ಮತದಾನ ಪ್ರಕ್ರಿಯೆ ಇನ್ನಷ್ಟು ಚುರುಕುಗೊಳ್ಳಬೇಕಾಗಿರುವಂಥದ್ದು. ಈಗಾಗಲೇ ಮಧ್ಯಾಹ್ನ 1:35 ತನಕ ಎಲ್ಲ ಕಡೆ ನಾವು ಗಮನಿಸೋದಾದ್ರೆ 42%, 41%, 38% ಮತದಾನ ಆಗಿದೆ. ಉಡುಪಿಯಲ್ಲಿ 46% ಆಗಿರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ 42% ಮತದಾನ ಆಗಿದೆ ಇಲ್ಲಿಯವರೆಗೂ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:35 ತನಕ ಆಗಿರುವಂತಹ ಮತದಾನ 42%, 41%. ಅಂದರೆ 14 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ದಕ್ಷಿಣ ಕನ್ನಡದಲ್ಲಿ ನಾವು ನೋಡ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ 48% ಮತದಾನ ಆಗಿದೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಬೆಂಗಳೂರಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮತದಾನ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಯುವ ಪೀಳಿಗೆ ಈ ಬಾರಿ ಮೊದಲಿಗೆ ವೋಟಿಂಗ್ ಮಾಡಿ ಬಹಳ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲ ಯುವಕ ಯುವತಿಯರು. ಮಧ್ಯಾಹ್ನ 1 ಗಂಟೆಯವರೆಗೆ 38.23% ಮತದಾನ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಕನಿಷ್ಠ 30% ಮತದಾನ ಆಗಿದೆ. ಹಾಸನ, ಮಂಡ್ಯ, ಮೈಸೂರು ತಲಾ 41%, 42% ಆಗಿರುವಂಥದ್ದು. ತುಮಕೂರು 42% ಮತದಾನ ಆಗಿದೆ. ಉಡುಪಿಯಲ್ಲಿ 46% ಮತದಾನ ಆಗಿದೆ. ಮಧ್ಯಾಹ್ನ 1 ಗಂಟೆಯವರೆಗೂ ಆಗಿರುವಂತಹ ಮತದಾನ ನಾವು ನೋಡ್ತಾ ಹೋಗೋದಾದರೆ 38% ಮಾತ್ರ ಆಗಿದೆ ಮತದಾನ. ಇನ್ನೂ ಕೂಡ ಮತದಾನ ಆಗಬೇಕಾಗಿದೆ. ಇನ್ನೂ ಕೂಡ ಸಮಯ ಮೀರಿಲ್ಲ. ಸಂಜೆ 6 ಗಂಟೆಯವರೆಗೂ ಮತದಾನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಚಾನ್ಸ್ ಇದೆ. ಪ್ರತಿಯೊಬ್ಬರೂ ಕೂಡ ಮತಗಟ್ಟೆಗೆ ತೆರಳಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಇನ್ನು ಇಂಚಿಂಚು ಮಾಹಿತಿಯನ್ನು ಕೂಡ ನೀಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಎಲ್ಲೆಲ್ಲಿ ಎಷ್ಟೆಷ್ಟು % ಮತದಾನ ಆಗಿದೆ ಅನ್ನೋದರ ಕುರಿತು ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನೀಡ್ತಾ ಇದೆ. 14 ಕ್ಷೇತ್ರಗಳಲ್ಲಿ ಮತದಾನದ ಸಂಭ್ರಮ ಒಂದು ಕಡೆ ಮನೆ ಮಾಡಿದರೆ ವೋಟಿಂಗ್ ರೇಟಿಂಗ್ ಇನ್ನೂ ಕೂಡ ಏರಿಕೆ ಆಗಬೇಕಾಗಿದೆ. ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ. 2019ಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಸ್ವಲ್ಪ ಕೊಂಚ ಇಳಿಕೆಯನ್ನು ಕಂಡಿದೆ ಅಂತಲೇ ಹೇಳ್ಬೋದು. ವೀಕೆಂಡ್ ಇರೋ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಕಡೆ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ಸ್ ಇಬ್ಬರು. ರಂಜಿತ್ ಮತ್ತೆ ನಾಗೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಮೊದಲಿಗೆ ನಾನು ನಾಗೇಂದ್ರ ಅವರ ಹತ್ರ ಹೋಗೋದಾದ್ರೆ, ನಾಗೇಂದ್ರ ಅವರೇ ನೀವು ಎಲ್ಲಿದ್ದೀರಿ? ಆದರೆ ಈ ವರ್ಷ ಮತದಾನ ಪ್ರಕ್ರಿಯೆ ಅಂದರೆ ಪರ್ಸೆಂಟೇಜಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇಳಿಕೆಯನ್ನು ಕಂಡಿದೆ. ಯಾಕೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ರಮ್ಯಾ ನೋಡಿ, ಈಗ ನಾನೀಗ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಅವಲಹಳ್ಳಿಯಲ್ಲಿದ್ದೀನಿ. ಇದು ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಗ್ರಾಮ. ಇದೇ ಒಂದು ಗ್ರಾಮದಲ್ಲಿರುವಂತಹ ದೊಡ್ಡ ಅವಲಹಳ್ಳಿಯಲ್ಲಿರುವಂತಹ ಈ ಒಂದು ಶಾಲೆಯಲ್ಲಿ ಮತಕೇಂದ್ರವನ್ನ ಮಾಡಲಾಗಿದೆ. ಇಲ್ಲಿಗೆ ಈಗಷ್ಟೇ ಕುಟುಂಬ ಸಮೇತರಾಗಿ DCM ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಆಗಿರುವಂತಹ ಡಿ ಕೆ ಸುರೇಶ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಈಗಷ್ಟೇ ಮತದಾನವನ್ನ ಮಾಡಿ ತೆರಳಿದ್ದಾರೆ. ಎಲ್ಲೋ ಒಂದು ಕಡೆ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಒಂದು ಕಡೆ ಬಿಸಿಲಿದೆ, ಹೆಚ್ಚಿನ ಬೆಳಗ್ಗೆ ಕೂಡ ನಾವು ಮಾತಾಡ್ತಾ ಬರ್ತಾ ಇದ್ವಿ ಗ್ರಾಮಸ್ಥರನ್ನ, ಹೋಗಿ ನೀವು ಯಾಕೆ ಇನ್ನು ವೋಟ್ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಬಿಸಿಲು ತುಂಬಾ ಇದೆ, ಹಾಗಾಗಿ ನಾವು ಸಂಜೆ 4 ಗಂಟೆ ಬಳಿಕ ನಾವು ಹೋಗಿ ಮತವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಇದ್ದಂತಹ ಒಂದು ಉತ್ಸಾಹ ಈಗ ಎಲ್ಲೋ ಒಂದ್ ಕಡೆ ಮಧ್ಯಾಹ್ನದ ನಂತರ ಕಡಿಮೆ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ತುಂಬಾ ಬಿಸಿಲಿರುವಂತ ಹಿನ್ನೆಲೆಯಲ್ಲಿ ಆ ಕಾರಣಕ್ಕೋಸ್ಕರ ಯಾರು ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಪ್ರತಿನಿತ್ಯದ ಕೆಲಸಗಳಿಗೂ ಕೂಡ ಹೋಗಿರುವಂತ ಹಿನ್ನೆಲೆಯಲ್ಲಿ ಅವರು ಸಂಜೆ ಕೆಲಸಗಳನ್ನ ಮುಗಿದ ಬಳಿಕ ಸ್ವಲ್ಪ ಬಿಸಿಲು ಕಡಿಮೆ ಆದ ಬಳಿಕ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ಮತವನ್ನ ಚಲಾಯಿಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಿದ್ದಾರೆ. ನಿಮ್ಮ ಜವಾಬ್ದಾರಿ ಇದು, ನೀವು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತೇಳಿ ಎಲ್ಲಾ ನಾಯಕರು ಕೂಡ ಪ್ರತಿಯೊಬ್ಬರು ಕೂಡ ಇದೇ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇದೇ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದೆ. ಯಾರೇ ಆದ್ರೂ ಕೂಡ ಇನ್ನು ಸಂಜೆವರೆಗೂ ಕೂಡ ಸಮಯಾವಕಾಶವಿದೆ. ಯಾರೆಲ್ಲ ವೋಟ್ ಮಾಡಿಲ್ಲ ಆದಷ್ಟು ಬೇಗ ಬಂದು ಮತವನ್ನ ಚಲಾಯಿಸಬೇಕು ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನ ಮಾಡ್ಕೋಬೇಕಾಗತ್ತೆ. ರಮ್ಯಾ, ಓಕೆ. ಹಾಗೇನೆ ರಂಜಿತ್ ನನ್ನ ಸಹೋದ್ಯೋಗಿ, ರೈಟ್. ಓಕೆ, ಡಿ ಕೆ ಶಿವಕುಮಾರ್ ಅವರು ವೋಟ್ ಮಾಡ್ತಾ ಇರೋವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವೋಟ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಅವರ ಸಹೋದರ ಅಭ್ಯರ್ಥಿ ಡಿ ಕೆ ಸುರೇಶ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈಗ ವೋಟ್ ಮಾಡ್ತಾರೆ.